ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಕುಂದಾಪುರ ಫ್ಯಾಮಿಲಿ ಡ್ರಾಮಾ ಮುಂದುವರೆದಿದೆ. ತಂದೆ ಮಗಳು ಅಕ್ಕ ಬಾವ ಎಲ್ಲರೂ ಕಿತ್ತಾಡ್ಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ರು. ಈ ಬೆನ್ನಲ್ಲೇ ನಮ್ಮ ಕೊಲೆಗೆ ಚೈತ್ರ ಸುಪಾರಿ ಕೊಟ್ಟಿದ್ದಾರೆ ಅಂತ ಈ ತಂದೆ ಫ್ಯಾಮಿಲಿಯವರು ಆರೋಪವನ್ನು ಮಾಡ್ತಾ ಇದ್ರು. ಇನ್ನೊಂದು ಕಡೆಗೆ ಚೈತ್ರ ಕುಂದಾಪುರ ಅಡಿಕೆ ತೋಟಕ್ಕೆ ಹೋಗಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ಇದಕ್ಕೂ ಈ ಜಗಳಕ್ಕೂ ಏನು ಸಂಬಂಧ ಅನ್ನೋ ಕ್ವೆಶ್ಚನ್ ಮಾರ್ಕ್ ನಿಮ್ಮಲ್ಲಿ ಇದೆಯಾ? ಹಾಗಾದ್ರೆ ಡೀಟೇಲ್ ರಿಪೋರ್ಟ್ ನೋಡಿ. ಚೈತ್ರ ಕುಂದಾಪುರ ಫ್ಯಾಮಿಲಿ ಡ್ರಾಮಾ ಕಂಟಿನ್ಯೂ. ಚೈತ್ರ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಅಪ್ಪ ಅಕ್ಕ. ಭಾಷಣಗಾರ್ತಿ ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಕುಂದಾಪುರ ಫ್ಯಾಮಿಲಿ ಮ್ಯಾಟರ್ ಕಳೆದ ವಾರ ದೊಡ್ಡ ಸುದ್ದಿಯಾಗಿತ್ತು. ಧಾರಾವಾಹಿ ಮಾದರಿಯಲ್ಲಿ ಏಟು ಎದುರೇಟು ತಿರುಗೇಟು ಕೂಡ ನಡೆದಿತ್ತು. ಇದೀಗ ಫ್ಯಾಮಿಲಿ ಡ್ರಾಮಾ ಮತ್ತೆ ಮುಂದುವರೆದಿದ್ದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಚೈತ್ರ ವಿರುದ್ಧ ತಂದೆ ಸುಪಾರಿ ಆರೋಪ. ಚೈತ್ರ ವಿರುದ್ಧ ತಂದೆ ಬಾಲಕೃಷ್ಣ ದೂರು. ಚೈತ್ರ ಕುಂದಾಪುರ ವಿರುದ್ಧ ಆಕೆಯ ತಂದೆ ಅಕ್ಕ ತಿರುಗಿ ಬಿದ್ದಿದ್ದಾರೆ. ಮಗಳ ವಿರುದ್ಧವೇ ಚೈತ್ರ ತಂದೆ ಬಾಲಕೃಷ್ಣ ನಾಯಕ್ ಕುಂದಾಪುರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಅವಳ ಮದುವೆಗೆ ನಾನು ಒಪ್ಪಿರಲಿಲ್ಲ, ಬೇರೆ ಹುಡುಗನ ಜೊತೆಗೆ ಮದುವೆ ಆಗಬೇಕು ಅಂದ್ರೆ 5 ಲಕ್ಷ ರೂಪಾಯಿ ನೀಡಲಿಕ್ಕೆ ಒತ್ತಾಯ ಮಾಡಿದ್ಲು. ಶ್ರೀಕಾಂತ್ ಜೊತೆಗಾಗುವ ಮದುವೆಗೆ ಬಾರದಿದ್ರೆ ಭೂಗತ ಪಾತಕಿಗಳ ಮೂಲಕ ಕೊಲೆ ಮಾಡಿಸುವ ಬೆದರಿಕೆ ಹಾಕಿದ್ದಾಳೆ ಅಂಥೇಳಿ ಸುದೀರ್ಘವಾದ ಪತ್ರದ ಮೂಲಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪತ್ರದಲ್ಲಿ 3 ವರ್ಷದ ಹಿಂದಿನ ಕಥೆಯನ್ನ ಬಿಚ್ಚಿಟ್ಟಂತಹ ತಂದೆ ಬಾಲಕೃಷ್ಣ ನಾಯಕ್ ಗೋವಿಂದ ಬಾಬು ಪೂಜಾರಿಗೆ ಬಿಜೆಪಿ ಟಿಕೆಟ್ ಕೊಡಿಸುವ ಡೀಲು ಮನೆಯಲ್ಲಿಯೇ ನಡೆದಿತ್ತು. ಕಂತೆ ಹಣವನ್ನ ಲೆಕ್ಕ ಮಾಡ್ತಾ ಇದ್ದ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಕುಂದಾಪುರ ಠಾಣೆಯಲ್ಲಿ ಪೊಲೀಸರು ದೂರನ್ನು ದಾಖಲಿಸಿಕೊಂಡಿದ್ದಾರೆ. ದೂರಿನ ಅನ್ವಯ ಚೈತ್ರ ಕುಂದಾಪುರರನ್ನ ಠಾಣೆಗೆ ಕರೆಸಿಕೊಂಡು ದೂರಿನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಈ ವಿಚಾರವನ್ನ ಕೋರ್ಟ್ನಲ್ಲಿ ನೋಡಿಕೊಳ್ಳುವುದಾಗಿ ಚೈತ್ರ ಹೇಳಿದ್ದಾರೆ ಎನ್ನಲಾಗ್ತಿದೆ. ಈ ತಿಂಗಳ 15ನೇ ತಾರೀಕು ಕುಂದಾಪುರ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಬಾಲಕೃಷ್ಣ ನಾಯಕ್ ಎಂಬುವರು ಬಂದು ಅವರ ಮಗಳಾದ ಚೈತ್ರ ಕುಂದಾಪುರ ಅವರ ಮೇಲೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಚೈತ್ರ ಕುಂದಾಪುರ ಅವರು ಇದ್ದ ಮನೆಯಲ್ಲಿ ಇವರು ವಾಸ ಇದ್ದಾಗ ಅವರ ಚೈತ್ರ ಕುಂದಾಪುರ ಅವರದ್ದು ಸಹಚರರು ಬಂದು ಹಣವನ್ನು ಎಣ್ಣಿಸುವಾಗ ಇವರು ನೋಡಿ ಇದು ಅಕ್ರಮವಾಗಿ ಗಳಿಸಿದ ಹಣ, ನಾನು ನಿಮ್ಮ ಜೊತೆ ಇರಲ್ಲ ಎಂದು ಹೇಳಿಬಿಟ್ಟು ಅವರು ದೊಡ್ಡ ಮಗಳಾದ ಗಾಯತ್ರಿ ಅವರ ಹತ್ರ ಹೋಗಿ ವಾಸ ಇದ್ದೇನೆಂದು ಹೇಳಿದ್ದಾರೆ. ತದನಂತರ ಚೈತ್ರ ಕುಂದಾಪುರ ಇವರು ದೊಡ್ಡ ಮಗಳಾದ ಗಾಯತ್ರಿಗೂ ಅವರಿಗೂ ಬೆದರಿಕೆಯನ್ನು ಕೊಟ್ಟು ಅವರ ಹೆಸರಿನಲ್ಲೇ ಇರುವ ಆಸ್ತಿಯನ್ನು ಚೈತ್ರ ಕುಂದಾಪುರನೇ ಮಾಡ್ಕೊಳ್ತೀನಿ ಎಂದು ಹೇಳಿ ಬೆದರಿಕೆ ಕೊಟ್ಟಿದ್ದಾರೆ ಎಂದು ದೂರನ್ನು ಸಲ್ಲಿಸಿದ್ದಾರೆ. ತಂದೆಯ ಸುಪಾರಿ ಆರೋಪಕ್ಕೆ ಚೈತ್ರ ಟಾಂಗ್. ಅಡಿಕೆ ತೋಟದಲ್ಲಿ ಚೈತ್ರ ಫೋಟೋಶೂಟ್. ಅಡಿಕೆಗೆ ಹಿಂದಿಯಲ್ಲಿ ಸುಪಾರಿ ಅಂತಾರೆ ಅಂತ ಟಾಂಗ್. ಯಾವಾಗ ತಂದೆ ಹಾಗೂ ಸಹೋದರಿಯೇ ತನ್ನ ವಿರುದ್ಧ ಸಿಡಿದೆದ್ರು. ಚೈತ್ರ ಕುಂದಾಪುರ ಅಡಿಕೆ ತೋಟದಲ್ಲಿ ಫೋಟೋ ಶೂಟ್ ಮಾಡಿಸಿ ಅಪ್ಪನಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಡಿಕೆ ಅಂದರೆ ಹಿಂದಿಯಲ್ಲಿ ಸುಪಾರಿ, ತುಳುವಿನಲ್ಲಿ ಏನಂತಾರೆ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿ ಬರೆದುಕೊಂಡಿದ್ದಾರೆ. ಒಟ್ಟಾರೆ ಒಂದು ಕಾಲದಲ್ಲಿ ಹಿಂದೂ ಫೈರ್ ಬ್ರಾಂಡ್ ಅಂತ ಕರೆಸ್ಕೊಳ್ತಿದ್ದ ಚೈತ್ರ ಇದೀಗ ಫ್ಯಾಮಿಲಿ ಹೈಡ್ರಾಮಾದಲ್ಲಿ ಮತ್ತೆ ಸುದ್ದಿಗೆ ಬರ್ತಿದ್ದಾರೆ. ಸದ್ಯ ಈ ಫ್ಯಾಮಿಲಿ ಬಡಿದಾಟ ಮುಂದೆ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕು. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.